ಸಹಸ್ರಾರು ಸಂಖ್ಯೆಯಲ್ಲಿ ಏನು ಅಭಿಮಾನಿಗಳು ಈ ಬೆಂಬಲಿಗರೆಲ್ಲರೂ ಕೂಡ ಸಾರ್ವಜನಿಕರು ತಂಡೋಪತಂಡವಾಗಿ ಬರ್ತಾ ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿ ಮತ್ತು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡ್ತೇನೆ. ಸರ್, ಈ ನಾಡು ಕಂಡಂತ ಅಪ್ರತಿಮ ರಾಜಕಾರಣಿ, ಮಂಡ್ಯ ಜಿಲ್ಲೆಯ ಮೊದಲ ಸಿಎಂ ಆಗಿದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನು ಹಗಲಿದ್ದಾರೆ. ಏನು ಹೇಳ್ತೀರಾ ಸರ್? ಮಂಡ್ಯ ಜಿಲ್ಲೆ ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ನಮ್ಮ ಕಾಲಮಾನದಲ್ಲಿ ಪಡೆದಿತ್ತು. ಒಂದು ಕೆ.ವಿ. ಶಂಕರಗೌಡರು, ಅವರ ಸಮಾನವಾಗಿ ನಿಂತುಕೊಳ್ತಕ್ಕಂಥ ಶಕ್ತಿ ಇದ್ದಂಥ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಕೆ.ವಿ. ಶಂಕರಗೌಡರು ರಚನಾತ್ಮಕ ಕಾರ್ಯಗಳಿಂದ, ಗಾಂಧಿ ಪ್ರಣೀತ ಕಾರ್ಯಕ್ರಮಗಳಿಂದ ಜಿಲ್ಲೆಯಲ್ಲಿ ಮನೆಮಾತಾಗಿದ್ದರೆ, ಎಸ್.ಎಂ. ಕೃಷ್ಣ ಅವರು ತಮ್ಮ ಸಜ್ಜನಿಕೆ, ಸುಸಂಸ್ಕೃತ ನಡವಳಿಕೆಯಿಂದ ಇಡೀ ರಾಷ್ಟ್ರಮಟ್ಟದಲ್ಲಿ ಆ ಮೂಲಕ ಕರ್ನಾಟಕದಲ್ಲಿ ಮನೆಮಾತಾಗಿದ್ದಂಥವ್ರು. ಅತ್ಯಂತ ಸುಸಂಸ್ಕೃತ ರಾಜಕಾರಣಿ ನಾನು ಕಂಡ ಹಾಗೆ. ಮಂಡ್ಯ ಜಿಲ್ಲೆಯ ಎರಡು ಶಿಖರಗಳು ಇವೆರಡೂ ಕೂಡ. ಇವೆರಡೂ ಓದೋದ್ರಿಂದ ನಮ್ಮ ಮಂಡ್ಯ ಜಿಲ್ಲೆಯ ರಾಜಕೀಯ ಒಂದು ಇತಿಹಾಸದಲ್ಲಿ ಒಂದು ಕರಾಳ ದಿನವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಅನಿಸುತ್ತೆ. ನಾವು ಭಾಳ ಮುಖ್ಯವಾಗಿ ಎಸ್.ಎಂ. ಕೃಷ್ಣ ಅವರಲ್ಲಿ ಕಂಡುಕೊಂಡದ್ದೇನು ಅಂತಂದರೆ, ನಾನು ಒಬ್ಬ ಸಾಹಿತಿಯಾಗಿ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಮನೋಭಾವ, ಎಲ್ಲ ಸಂದರ್ಭದಲ್ಲಿಯೂ ಕೂಡ ಒಂದು ಸಜ್ಜನಿಕೆ ಎಲ್ಲೆಯನ್ನು ಮೀರದ ಒಂದು ಸ್ವಭಾವ, ತುಟಿಯಂಚಿನ ಮಾತುಗಳಿಗೆ ಯಾವಾಗಲೂ ಕೂಡ ಬದ್ಧವಾಗಿರ್ತಕ್ಕಂಥವರು ಮತ್ತು ತುಟಿಯಂಚಿನ ಮಾತುಗಳನ್ನು ಮೀರಿ ಹೋಗದೇ ಇದ್ದಂಥ ಸ್ವಭಾವ ಅವರನ್ನ ಇಡೀ ಅಜಾತಶತ್ರುವನ್ನಾಗ ಮಾಡಿತ್ತು ಅನ್ನುವಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಅವರು ಒಂದು ನನಗೆ ನೋವೇನು ಅಂದರೆ, ಅಪಾರವಾದಂಥ ಶಕ್ತಿ ಇತ್ತು ಅವ್ರಿಗೆ, ದಿಶಕ್ತಿ ಇತ್ತು. ಎಲ್ಲ ವರ್ಗದಲ್ಲಿಯೂ ಕೂಡ ಪ್ರಭಾವವನ್ನು ಬೀರುವಂಥ ಶಕ್ತಿ ಇತ್ತು. ಯಾಕೋ ಏನೋ ಮುನ್ನುಗ್ಗುವ ಪ್ರವೃತ್ತಿ ಅವರಲ್ಲದೇ ಇರುವುದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಸಮಗ್ರವಾಗಿ ಆಗಬಹುದಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನಾವು ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ ಅಂತಂದರೂ ಕೂಡ ನಮಗೆಲ್ಲ ಒಂದು ಹೆಮ್ಮೆ, ಎಸ್.ಎಂ. ಕೃಷ್ಣ ಅವರು ಮಂಡ್ಯ ಜಿಲ್ಲೆಗೆ ಸೇರಿದ್ರು ಅನ್ನುವಂಥದ್ದು ಹೆಮ್ಮೆ. ಇವತ್ತು ಅದು ಕೂಡ ಮರೆಯಾದಂಥದ್ದು ನಮಗೆ ದುಃಖದ ಸಂಗತಿ. ನೀವು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದ್ದೀರಿ, ಮತ್ತೆ ಕಲಾ ಪೋಷಕರು ಕೂಡ ಇದ್ದೀರಿ. ಅದೇ ರೀತಿಯಲ್ಲಿ ಎಸ್.ಎಂ. ಕೃಷ್ಣ ಅವರು ಕೂಡ ಸಾಹಿತ್ಯಾಸಕ್ತರು ಕೂಡ ಆಗಿದ್ರು, ಜೊತೆಗೆ ಕಲಾ ಪೋಷಕರು ಕೂಡ ಆಗಿದ್ರು. ಇತ್ತೀಚೆಗೆ ಒಂದು ಕಾರ್ಯಕ್ರಮಕ್ಕೂ ಕೂಡ ನೀವು ಕರ್ನಾಟಕ ಸಂಘಕ್ಕೆ ಕರೆದಿದ್ರಿ ಅವ್ರನ್ನ. ಆ ಒಂದು ಕ್ಷಣವನ್ನ ಸ್ಮರಿಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ ಅಂತ? ನನಗೆ ವೈಯಕ್ತಿಕವಾಗಿ ಅವರು ತುಂಬ ಹತ್ತಿರದಲ್ಲಿದ್ದರು, ಆದರೆ ಎಲ್ಲಿಯೂ ಕೂಡ ಅದನ್ನು ಬಹಿರಂಗವಾಗಿ ನಾನು ತೋರಿಸ್ಕೊಂಡಿರಲಿಲ್ಲ. ಅವರು ಕೊನೆಯದಾಗ ನಾನು ಅವ್ರಿಗೆ ಮಾತನಾಡಿದ್ದೆ. ಸೊ ರಂಗಮಂದಿರ ಒಂದು ನಿರ್ಮಾಣ ಆಗ್ತಾ ಇದೆ, ಆ ರಂಗಮಂದಿರಕ್ಕೆ ನೀವು ಧನ ಸಹಾಯ ಮಾಡಬೇಕು ಅಂತನ್ನುವಂಥ, ಅಂದರೆ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಹಣವನ್ನು ಕೊಡಿಸ್ಕೊಡ್ಬೇಕು ಅಂತ ಕೇಳಿದ್ದೆ. ಒಪ್ಕೊಂಡಿದ್ರು. ಮತ್ತೆ ಕೊನೆಯ ಭೇಟಿ ಅಂತಂದರೆ, ನನ್ನ ಪುಸ್ತಕ ಪ್ರಕಟಣೆಗಳನ್ನು ಮೆಚ್ಚಿಕೊಂಡು ನಾನು ಒಂದಷ್ಟು ದುಡ್ಡು ಕೊಡ್ತೇನೆ, ಒಂದಷ್ಟು ಪುಸ್ತಕಗಳನ್ನು ಪ್ರಕಟ ಮಾಡಿ ಅಂತಲೂ ಹೇಳಿದರು. ಆದರೆ ಹೋಗುವುದರೊಳಗೆ ಅಷ್ಟರೊಳಗೆ ಅವರು ಹಾಸ್ಪಿಟಲೈಸ್ ಆದರು, ಅನಾರೋಗ್ಯಕ್ಕೆ ತುತ್ತಾಗಿ. ಅವರ ಮಾತುಗಳನ್ನು ನಾನು ಭಾಳ ಬೇಗ ಕೇಳಬೇಕಾಗಿತ್ತು ಅಂತ ಅನ್ನಿಸಿದೆ ಅಷ್ಟೇ. ಅದರಲ್ಲೇನು ಸಂಗೀತ ಪ್ರಿಯರವರು ಭಾಳ ಮುಖ್ಯವಾಗಿ. ಶಂಕರಗೌಡರು ಸಾಹಿತ್ಯ, ನಾಟಕ ಮುಂತಾದವುಗಳಿಗೆ ಆಸಕ್ತಿಯನ್ನು ವಹಿಸಿದ್ರೆ, ಎಸ್.ಎಂ. ಕೃಷ್ಣ ಅವರು ಸಂಗೀತ ಪ್ರಿಯರು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಪ್ರತಿ ವರ್ಷ ಮದ್ರಾಸ್ನಲ್ಲಿ ನಡೀತಕ್ಕಂಥ ಮ್ಯೂಸಿಕ್ ಅಕಾಡೆಮಿಯ ಆ ವಾರ್ಷಿಕೋತ್ಸವದಲ್ಲಿ ಅವರು ಎಷ್ಟೇ ತಾಪತ್ರಯಗಳಿದ್ರು ಕೂಡ ಭಾಗಿಯಾಗ್ತಾ ಇದ್ರು ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಅದರಿಂದಲೇ ಯಾರು ಸಾಹಿತ್ಯ, ಸಂಗೀತ, ಸಂಸ್ಕೃತಿಗೆ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೋ ಅವರು ಉತ್ತಮವಾದಂಥ ಲೀಡರ್ ಆಗ್ತಾರೆ ಅಂತಕ್ಕಂಥ ಕತೆಗೆ ಶಂಕರಗೌಡರು ಮತ್ತು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಉದಾಹರಣೆ. ಎಸ್.ಎಂ. ಕೃಷ್ಣ ಅವರು ವಿದೇಶದಲ್ಲಿ ಹೋದ್ರು ಕೂಡ ಇವ್ರನ್ನ ಹೈಟೆಕ್ ಮುಖ್ಯಮಂತ್ರಿ, ಹೈಟೆಕ್ ರಾಜಕಾರಣಿ ಈ ಥರದಲ್ಲೆಲ್ಲ ಬಿಂಬಿಸ್ತಾ ಇದ್ರು. ಆದರೆ ಅವರಲ್ಲಿದ್ದಂಥ ಒಂದು ಅಪ್ರತಿಮ ಕನ್ನಡ ಪ್ರೇಮ ಇತ್ತಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಇಂಗ್ಲೀಷ್ ಮತ್ತು ಕನ್ನಡದ ಬಗ್ಗೆ ಅಪಾರವಾದಂಥ ಒಂದು ಜ್ಞಾನ ಇತ್ತು ಅವರಿಗೆ. ಇಂಗ್ಲೀಷನ್ನು ಎಷ್ಟು ಸೊಗಸಾಗಿ ಮಾತಾಡ್ತಾ ಇದ್ರು, ಕನ್ನಡವನ್ನು ಕೂಡ ಅಷ್ಟೇ ಸೊಗಸಾಗಿ ಮಾತಾಡ್ತಾರೆ. ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳಲ್ಲಿ ಇಂಗ್ಲೀಷ್ ಮತ್ತು ಕನ್ನಡವನ್ನು ಅತ್ಯಂತ ಸೊಗಸಾಗಿ ಬಳಸ್ತಾ ಇದ್ದಂಥವರು, ಮಾತಾಡ್ತಾ ಇದ್ದಂಥದ್ದು, ಬರೆಯೋತಕ್ಕಂಥ ಶಕ್ತಿ ಇದ್ದಂಥದ್ದು ಕೆ.ವಿ. ಶಂಕರಗೌಡರಿಗೆ ಮತ್ತು ಎಸ್.ಎಂ. ಕೃಷ್ಣ ಅವರಿಗೆ. ಅದರಲ್ಲೇನು ಎರಡು ಮಾತಿಲ್ಲ ಅನ್ನುವಂಥದ್ದು. ಅವರು ಒಂದೇನು ಅಂದರೆ, ಸ್ವಲ್ಪ ವಿದೇಶಿ ಸಂಸ್ಕೃತಿಯನ್ನು ಅನುಸರಿಸ್ಕೊಂಡ್ರು ಕೂಡ ಅವ್ರಿಗೆ ಹೆಚ್ಚು ಜನಸಾಮಾನ್ಯರ ಮಧ್ಯದಲ್ಲಿ ಹೋಗಲಿಲ್ಲ ಅನ್ನುವಂಥ ನೋವಿದ್ರು ಕೂಡ ಜನಸಾಮಾನ್ಯರ ಬಗ್ಗೆ ಮಿಡ್ತಾ ಇತ್ತು ಅನ್ನುವಂಥದ್ದು. ಅವರು ಸಾಧಿಸಿದಂಥ ಇವತ್ತು ಅನ್ನಭಾಗ್ಯ ಯೋಜನೆ, ಬಿಸಿಯೂಟದ ಯೋಜನೆ ಇದೆಯಲ್ಲ, ಆಮೇಲೆ ಸ್ತ್ರೀಶಕ್ತಿ ಸಂಘಗಳನ್ನು ಅವರಿಗೆ ಸ್ಥಾಪನೆ ಮಾಡೋದಿದೆಯಲ್ಲ, ಅದು ಯಾವತ್ತಿದ್ರೂ ಕೂಡ ಅದು ಹೆಚ್ಚುಗಾರಿಕೆಯನ್ನು ಕಂಡುಕೊಳ್ತಕ್ಕಂಥದ್ದು ಅಂತೇಳಿ ಅವರ ದೂರದೃಷ್ಟಿ ಅವೆರಡರಲ್ಲಿ ಗೊತ್ತಾಗುತ್ತೆ. ಇವತ್ತು ಮಹಿಳೆಯರು ಪ್ರತಿ ಹಳ್ಳಿಯಲ್ಲೂ ಕೂಡ ಸ್ತ್ರೀಶಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡಿ ಸ್ವಾವಲಂಬನೆಗೆ ಒಳಗಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಇವತ್ತು ಹೆಣ್ಣು ಅಬಲೆಯಾಗಿಲ್ಲ ಅನ್ನುವಂಥದ್ದು ತೋರಿಸ್ತಾ ಇದೆ. ಇವತ್ತು ಗಂಡಸರೇ ಆ ಹೆಣ್ಣು ಮಕ್ಕಳನ್ನು ಅವಲಂಬಿಸ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ ಅನ್ನುವಂಥದ್ದು ಕಾರಣ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು.
ಸ್ವಲ್ಪ ಆಧುನಿಕವಾಗಿ ಯೋಚನೆ ಮಾಡ್ತಾ ಇದ್ರು ಅಂತ. ಇವತ್ತಿನ ಕಾಲಕ್ಕೆ ಸಂದರ್ಭ ಹಾಗೆ ಆಧುನಿಕವಾಗಿ ನಾವು ಜಾಗೃತಿಯನ್ನು ಹೊಂದಬೇಕು, ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದರಲ್ಲಿ ತಪ್ಪೇನಿಲ್ಲ. ಆಧುನಿಕತೆ ಆಗಲಿ ಯಾವುದೇ ಆಗಲಿ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗ್ತದೆ. ಆದ್ದರಿಂದ ಕೃಷ್ಣ ಅವರು ಆಧುನಿಕತೆಗೆ ತೆರೆದುಕೊಂಡಿದ್ರು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ಗಾಂಧೀಜಿಯ ಸಿದ್ಧಾಂತಗಳಿಂದ ದೂರ ಏನಾಗಿರಲಿಲ್ಲ ಅವರು. ಸರ್, ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದು ದೂರದೃಷ್ಟಿತ್ವವನ್ನು ಹೊಂದಿದ್ವು, ಅವರು ಇವತ್ತಿಲ್ಲ. ಅಂತಿಮವಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ನನಗನ್ಸುತ್ತೆ, ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅಪೂರ್ವವಾದಂಥ ಸಾಧನೆಯನ್ನು ಮಂಡ್ಯ ಜಿಲ್ಲೆ ಮಾಡಬಹುದಾಗಿತ್ತು. ಆದರೆ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಅವರ ಸಂದರ್ಭದಲ್ಲಿ ಒಟ್ಟಾಗಿ ಅಭಿವೃದ್ಧಿಯ ಬಗ್ಗೆ ಅವರನ್ನು ತೊಡಗಿಸ್ಕೊಳ್ಳೋದಕ್ಕೆ ಪ್ರೇರೇಪಣೆಯನ್ನು ನೀಡಲಿಲ್ಲ. ಅದಕ್ಕಾಗಿ ಅವರು ಸಾಧಿಸಬಹುದಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಪ್ರಶ್ನೆಯನ್ನು ಅವ್ರನ್ನ ಕೇಳಿದ್ದೀನಿ ನಾನು. ನೀವು ಇಷ್ಟೊಂದು ಅಗಾಧವಾದ, ಏಕೆಂದರೆ ಮುಖ್ಯಮಂತ್ರಿಗಳಲ್ಲಿ ಅಬಾಧಿತವಾಗಿ 5 ವರ್ಷಗಳನ್ನು ಮುಗಿಸಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಅವ್ರನ್ನ ಯಾರನ್ನೂ ಕೂಡ ಭಿನ್ನಮತ ವ್ಯಕ್ತವಾಗಲೇ ಇಲ್ಲ. ಭಿನ್ನಮತೀಯ ನಡವಳಿಕೆಗಳು ಅವರಲ್ಲಿ ಜಾಗೃತವಾಗಲೇ ಇಲ್ಲ. ಆದರೆ ಅವರ ಕಾಲದಲ್ಲಿ 2 ಪ್ರಮುಖವಾದಂಥದ್ದು ಕಾವೇರಿ ನೀರಾವರಿ ಹೋರಾಟ ಮತ್ತು ರಾಜ್ಕುಮಾರ್ ಅಪಹರಣ. ಇದರಿಂದ ಸ್ವಲ್ಪ ನಲುಗದಾಗ ಕಂಡ್ರೆ ಹೊರತು, ಆದರೆ ನಮ್ಮ ಜಿಲ್ಲಾ ಪ್ರತಿನಿಧಿಗಳು, ಆ ಕಾಲದಲ್ಲಿದ್ದಂಥ ಶಾಸಕರುಗಳು ಒಟ್ಟು ಕುಳಿತು ಮಂಡ್ಯ ಜಿಲ್ಲೆಗೆ ಆಗಬಹುದಾಗಿರ್ತಕ್ಕಂಥದ್ರ ಬಗ್ಗೆ ಒತ್ತಾಯ ಮಾಡಿದರೆ ಬಹುಶಃ ಮಂಡ್ಯ ಜಿಲ್ಲೆ ತುಂಬ ಪ್ರಗತಿಯನ್ನು ಸಾಧಿಸ್ತಾ ಇತ್ತು. ಅವರು ಒಂಟಿಯಾದರು ಅಂತ ಅನಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆಯ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಒಂಟಿಯಾದರು ಅಂತ ನನಗನ್ಸುತ್ತೆ. ಇದಿಷ್ಟು ಈ ಮಂಡ್ಯದ ಹಿರಿಯ ಸಾಹಿತಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.